ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ pTronನ ಬಾಸ್ಬಡ್ಸ್ ವಿಸ್ಟಾ ಅನ್ನೋ ಒಂದು ಟ್ರೂ ವೈರ್ಲೆಸ್ TWS ಏರ್ಬಡ್ಸ್ನ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂವನ್ನು ನೋಡೋಣ. ಸೊ ಈ ಒಂದು ಇಯರ್ಬಡ್ಸ್ ಏನಿದೆ ಇದು ಮಾರ್ಕೆಟ್ನಲ್ಲಿ 1299 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಒಂದು ಬಾಕ್ಸನ್ನು ಅನ್ಬಾಕ್ಸ್ ಮಾಡಿ ಇದರಲ್ಲಿ ಏನೆಲ್ಲ ಕಂಟೆಂಟ್ಸನ್ನು ಕೊಡ್ತಿದ್ದಾರೆ ಮತ್ತು ಈ ಒಂದು ವೈರ್ಲೆಸ್ ಇಯರ್ಫೋನ್ ನೋಡಲಿಕ್ಕೆ ಹೇಗಿದೆ ಮತ್ತು ಇದರ ಸೌಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಈ ಒಂದು ಬಾಕ್ಸ್ನ ಓವರ್ ವ್ಯೂ ಅನ್ನು ನೋಡ್ಕೊಬೇಕಂದ್ರೆ ಇಲ್ಲಿ ನಾವು pTronನ ಒಂದು ಬ್ರ್ಯಾಂಡಿಂಗ್ ಅನ್ನು ನೋಡ್ಕೊಬಹುದು. ಸೊ ಇದ್ರ ಮೇಲೆ ಆ ಒಂದು ಪ್ರಾಡಕ್ಟ್ನ ಇಮೇಜನ್ನು ಹಾಕಿದ್ದಾರೆ. ಒಳ್ಳೆ 3D ಕ್ವಾಲಿಟಿಯಲ್ಲಿ ಇದೆ. ಸೊ ಇದೊಂದು ಟ್ರೂ ವೈರ್ಲೆಸ್ ಏರ್ಬಡ್ಸ್ ಮತ್ತು ಒಂದು ವೈರ್ಲೆಸ್ ಚಾರ್ಜರ್ನ ಜೊತೆಗೆ ಬರ್ತಿದೆ ಅಂತ ಹಾಕಿದ್ದಾರೆ. ಸೊ ಈ ಒಂದು ಇಯರ್ಬಡ್ಸ್ನಲ್ಲಿ ಬೇರೆ ಏನೆಲ್ಲ ಸ್ಪೆಸಿಫಿಕೇಶನ್ಸನ್ನು ಕೊಡ್ತಿದ್ದಾರೆ ಅಂತ ನೋಡಬೇಕಂದ್ರೆ ಸೊ ಇದರಲ್ಲಿ ಬಾಕ್ಸ್ನ ಹಿಂದ್ಗಡೆ ಎಲ್ಲ ಸ್ಪೆಸಿಫಿಕೇಶನ್ಸನ್ನು ಹಾಕಿದ್ದಾರೆ. ಸೊ ಇದರ ಒಂದು ಡಿಸ್ಟೆನ್ಸ್ ಅಂದರೆ ನೀವು 10 ಮೀಟರ್ನವರೆಗೂ ಇದರ ಒಂದು ಕನೆಕ್ಟಿವಿಟಿಯನ್ನು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ 10mm ಒಂದು ಡ್ರೈವರನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಒಳ್ಳೆ ಸೌಂಡ್ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ಅದು ಮಾತ್ರ ಅಲ್ಲದೆ ಇದರಲ್ಲಿ ನಮಗೆ ಸ್ಟೀರಿಯೋ ಎಫೆಕ್ಟ್ಸನ್ನು ಕೂಡ ಕೊಡ್ತಿದ್ದಾರೆ, ಒಳ್ಳೆ ಬೇಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡಬೇಕಂದ್ರೆ ಈ ಒಂದು ಇಯರ್ಬಡ್ಸ್ನ ಬ್ಯಾಟ್ರಿ. ಸೊ ಇದರಲ್ಲಿ ಎರಡು ಇಯರ್ಬಡ್ಸ್ನಲ್ಲೂ ನಮಗೆ 40 mAh ಎರಡು ಬ್ಯಾಟ್ರಿಯನ್ನು ಕೊಡ್ತಿದ್ದಾರೆ. ನೆಕ್ಸ್ಟು ಈ ಒಂದು ಚಾರ್ಜಿಂಗ್ ಕೇಸ್ನಲ್ಲಿ ನಮಗೆ 400 mAh ಒಂದು ಚಾರ್ಜಿಂಗ್ ಕೇಸನ್ನು ಕೊಡ್ತಿದ್ದಾರೆ. ನೆಕ್ಸ್ಟ್ ಈ ಒಂದು ಇಯರ್ಬಡ್ಸ್ ಎಷ್ಟೊತ್ತು ಚಾರ್ಜ್ ನಿಲ್ಲುತ್ತೆ ಅಂತ ನೋಡೋದಾದರೆ ಇದರಲ್ಲಿ ನಮಗೆ 4 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತೆ ಈ ಒಂದು ಇಯರ್ಬಡ್ಸ್ಗಳಲ್ಲಿ. ಮತ್ತು ನೆಕ್ಸ್ಟ್ ಈ ಒಂದು ಚಾರ್ಜಿಂಗ್ ಕೇಸ್ ನೋಡೋದಾದರೆ ನಮಗೆ 8 ಗಂಟೆಗಳ ಕಾಲ ಚಾರ್ಜ್ ಕೊಡುತ್ತೆ. ಸೊ ಟೋಟಲ್ ಆಗಿ ನೋಡೋದಾದರೆ ನಮಗೆ 12 ಗಂಟೆಗಳ ಕಾಲ ಈ ಒಂದು ಇಯರ್ಬಡ್ಸನ್ನು ನಾವು ಯೂಸ್ ಮಾಡ್ಕೊಬಹುದು. ಸೊ ಹಾಗಾದರೆ ಈ ಒಂದು ಬಾಕ್ಸನ್ನು ಓಪನ್ ಮಾಡಿ ಒಳಗಡೆ ಏನೆಲ್ಲ ಕಂಟೆಂಟ್ಸನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ಸೊ ಈಗ ಬಾಕ್ಸನ್ನು ಹೀಗೆ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ್ದು ಒಳಗಡೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ತೆಗೆದಿದ್ದು ಸೊ ಇದರಲ್ಲಿ ನಮಗೆ ಒಂದು QR ಕೋಡನ್ನು ಕೊಡ್ತಿದ್ದಾರೆ. ಸೊ ಇದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ನಮಗೆ ಒಂದು ಯೂಸರ್ ಮ್ಯಾನುವಲ್ ಸಿಗುತ್ತೆ. ಸೊ ಅದನ್ನು ನೋಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ pTronನ ಚಾರ್ಜಿಂಗ್ ಕೇಸನ್ನು ಕೊಡ್ತಿದ್ದಾರೆ. ಸೊ ಚಾರ್ಜಿಂಗ್ ಕೇಸ್ ನೋಡಲಿಕ್ಕೆ ಈ ಥರ ಇದೆ. ಸೊ ಇದರಲ್ಲಿ ನಮಗೆ LED ಇಂಡಿಕೇಶನ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ಈ ಒಂದು ಕೇಸ್ ಚಾರ್ಜ್ ಆಗ್ತಿದೆಯಾ, ಎಷ್ಟು ಚಾರ್ಜ್ ಇದೆ ಇಲ್ಲ ಅಂತ ನಾನು ಇದನ್ನು ನೋಡಿಕೊಂಡು ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಈ ಒಂದು ಬಾಕ್ಸ್ನ ಬ್ಯಾಕ್ ಸೈಡ್ ನೋಡೋದಾದರೆ ಇದರಲ್ಲಿ ನಮಗೆ ಒಂದು ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೂಡ ನಾವು ಚಾರ್ಜನ್ನು ಮಾಡ್ಕೊಬೋದು ಅಥವಾ ವೈರ್ಲೆಸ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಇಟ್ಕೊಂಡು ಕೂಡ ನಾವು ಚಾರ್ಜನ್ನು ಮಾಡ್ಕೊಬಹುದು. ಸೊ ಇದನ್ನು ಸೈಡಿಗಿಟ್ಟು ಈ ಒಂದು ಏರ್ಬಡ್ಸ್ ಹೇಗಿದೆ ಅಂತ ನೋಡೋಣ. ಸೊ ಈ ಒಂದು ಇಯರ್ಬಡ್ಸ್ನ ಟೈಪ್ ನೋಡಬೇಕಂದ್ರೆ ಇದೊಂದು ಇಯರ್ಬಡ್ಸ್ನ ಸ್ಟಿಕ್ ಟೈಪ್ ಆಗಿದೆ. ಸೊ ಇದನ್ನು ನಾವು ಕಿವಿಗೆ ಹಾಕಿ ನೋಡೋಣ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಬಾಕ್ಸ್ನಲ್ಲಿ ಬೇರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನಮಗೆ ಒಂದು ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನು ಚಾರ್ಜ್ ಮಾಡಲಿಕ್ಕೆ ಇದನ್ನು ನಮ್ಮ ಒಂದು ಮೊಬೈಲ್ ಚಾರ್ಜಿಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜನ್ನು ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನಮಗೆ ಎಕ್ಸ್ಟ್ರಾ ಬಡ್ಸನ್ನು ಕೊಡ್ತಿದ್ದಾರೆ. ಸೊ ನಿಮಗೆ ಈ ಒಂದು ಇಯರ್ಬಡ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ ನಿಮ್ಮ ಕಿವಿಗೆ ಕೂತಿಲ್ಲ ಅಂದ್ಕೊಂಡ್ರೆ ಸೊ ಇದರಲ್ಲಿ ನೀವು ಯಾವುದಾದ್ರೂ ಟ್ರೈ ಮಾಡಿಕೊಂಡು ನೀವು ಹಾಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಬಾಕ್ಸ್ನಲ್ಲಿ ನಮಗೆ ಒಂದು ವೈರ್ಲೆಸ್ ಚಾರ್ಜಿಂಗ್ ಡಾಕನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಮ ಒಂದು ಫೋನ್ ಚಾರ್ಜರನ್ನು ಕನೆಕ್ಟ್ ಮಾಡಿಕೊಂಡು ಸೊ ಇದರ ಮೇಲೆ ಈ ಒಂದು ಬಾಕ್ಸನ್ನು ಇಟ್ಕೊಂಡ್ರೆ ಸಾಕು ನಮ್ಮ ಒಂದು ಏರ್ಬಡ್ಸ್ ಏನಿದೆ ಅದು ಚಾರ್ಜ್ ಆಗುತ್ತೆ. ಸೊ ಈ ಒಂದು ವೈರ್ಲೆಸ್ ಚಾರ್ಜಿಂಗ್ ಡಾಕ್ ನೋಡಲಿಕ್ಕೆ ಈ ಥರ ಇದೆ. ಸೊ ಇದೆಷ್ಟು ಈ ಒಂದು ಬಾಕ್ಸ್ನ ಜೊತೆ ಸಿಗ್ತಾ ಇರುವ ಆಕ್ಸೆಸರೀಸ್. ಸೊ ಈ ಒಂದು ಇಯರ್ಬಡ್ಸ್ನ ಬಗ್ಗೆ ಹೇಳೋದಾದರೆ ಇದು ಕಿವಿಯಲ್ಲಿ ಕರೆಕ್ಟಾಗಿ ಕುತ್ಕೊಳ್ತಿದೆ. ಸೊ ನಿಮಗೆ ಕುತ್ಕೊಂಡಿಲ್ಲ ಅಂದರೆ ಎಕ್ಸ್ಟ್ರಾ ಬಡ್ಸನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದನ್ನು ನೀವು ಹಾಕ್ಕೊಂಡು ನಿಮ್ಮ ಕಿವಿಗೆ ಕರೆಕ್ಟಾಗಿ ಕೂರಿಸ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರ ಒಂದು ಸೌಂಡ್ ಕ್ವಾಲಿಟಿ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡಬೇಕಂದ್ರೆ ಪರವಾಗಿಲ್ಲ, ಚೆನ್ನಾಗಿದೆ, ಅದಕ್ಕಂತ ಖರಾಬಾಗಿಲ್ಲ. ಇನ್ನು ಬೇಸ್ ಎಲ್ಲ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ IPX4ನ ಒಂದು ಸಪೋರ್ಟನ್ನು ಕೊಡ್ತಿದ್ದಾರೆ. ವಾಟರ್ ರೆಸಿಸ್ಟೆಂಟ್ ಅಥವಾ ಸ್ವೆಟ್ ರೆಸಿಸ್ಟೆಂಟ್. ನೀವೇನಾದರೂ ಜಾಗಿಂಗ್ ಮಾಡುವಾಗ ಅಥವಾ ಮಳೆಯಲ್ಲಿ ಹೊರಗೆ ಹೋಗುವಾಗ ಸ್ವಲ್ಪ ಏನಾದರೂ ನೀರು ತಾಗಿದ್ರೆ ಇದು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಸೊ ಓವರಾಲ್ ಹೇಳ್ಬೇಕಂದ್ರೆ ಇದು ಚೆನ್ನಾಗಿದೆ. ಸೊ ನೀವು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬಹುದು. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.